ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮಯಾಧರಿತ್ರಿ ಸಂಚಿಕೆ 133. ಬಾಂಬೆಯಿಂದ ಬಂದ ಅಪರಿಚಿತ ಕರೆಯೊಂದು ಕ್ಷಮಾಳನ್ನು ದಿಗ್ಭ್ರಾಂತಗೊಳಿಸಿತ್ತು. ಅಮ್ಮ, ಅಪ್ಪನ ಮಾತನ್ನು ನಾನು ಕೇಳಿಸ್ಕೊಂಡೆ. ನೀವು ಯಾವಾಗ ಬಾಂಬೆಗೆ ಹೋಗ್ತಾ ಇರೋದು? ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ. ಅಮರ್ ಹೇಳಿದಾಗ, ಪುಟ್ಟ, ನಾಳೆ ಕಂಪನಿಯಲ್ಲಿ ಯಾವ ಮೀಟಿಂಗ್ಗಳು ಇಲ್ಲ, ಅದಕ್ಕೆ ನಾನು ನಾಳೆಯೇ ಹೋಗೋಣ ಅಂದ್ಕೊಂಡಿದ್ದೇನೆ. ನಿನಗೆ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಇರೋದು ನಾಳೆ ತಾನೇ? ನಿನಗೆಲ್ಲಿ ಬರ್ಲಿಕ್ಕಾಗ್ತದೆ ಎಂದಳು. ಅಮ್ಮನ ಜೊತೆ ಹೋಗಲಾಗುತ್ತಿಲ್ಲವಲ್ಲ ಎಂದು ಅಮರ್ನ ಮುಖ ಸಪ್ಪಗಾಯಿತು. ಅಮ್ಮ, ನೀವು ಕಂಪನಿಯ ವಿಷಯದಲ್ಲಿ ಎಷ್ಟು ಬ್ಯುಸಿ ಇದ್ದೀರಿ ಅಂತ ನನಗೂ ಗೊತ್ತು. ನಾಳೆ ನೀವು ನನ್ನ ಆಟ ನೋಡೋದಕ್ಕೂ ಬರೋದಕ್ಕೆ ಆಗೋದಿಲ್ಲ ಅಲ್ವಾ? ಬೇಸರದಿಂದ ಹೇಳಿದನು. ಸಾರಿ ಪುಟ್ಟ, ನಾಳೆ ಬಿಟ್ಟರೆ ನೆಕ್ಸ್ಟ್ 1 ವೀಕ್ ಕಂಪನಿಯಲ್ಲಿ ತುಂಬ ಕೆಲಸ ಉಂಟು. ಇಲ್ಲಿಯೇ ಇದ್ದಿದ್ದರೆ ಬರ್ತಾ ಇದ್ದೆ. ಆದರೆ ನಾಳೆ ಬಾಂಬೆಗೆ ಹೋಗಬೇಕಾಗಿರುವುದು ಕೂಡ ಅಷ್ಟೇ ಮುಖ್ಯ. ಪ್ಲೀಸ್ ಕಣೋ ಎಂದು ಕಕ್ಕುಲತೆಯಿಂದ ಮಗನ ತಲೆ ನೇವರಿಸಿದಳು. ಅಮ್ಮನ ಪರಿಸ್ಥಿತಿಯ ಬಗ್ಗೆ ಅವನಿಗೂ ತಿಳಿದಿದ್ದರಿಂದ, ಸರಿ ಅಮ್ಮ, ನೀವು ಆರಾಮದಲ್ಲಿ ಹೋಗಿ ಕೆಲಸ ಮುಗಿಸ್ಕೊಂಡು ಬನ್ನಿ, ನನಗೇನು ಬೇಸರ ಇಲ್ಲ ಎಂದು ಬಾಡಿ ಹೋದ ಮುಖದಲ್ಲಿ ನಗು ತರಿಸಿಕೊಂಡನು. ಹಾಗಾದರೆ ಕ್ಷಮ, ನಿಮ್ಮ ಜೊತೆ ನಾನು ಮುಂಬೈಗೆ ಬರ್ತೀನಿ. ನೀವು ಕಂಪನಿಯ ಜವಾಬ್ದಾರಿ ಹೊತ್ತ ಮೇಲೆ ಸಾಕಷ್ಟು ಊರುಗಳನ್ನು ತಿರುಗಿದ್ದೀರಿ. ಹಾಗೆ ಮುಂಬೈ ಕೂಡ ನಿಮಗೆ ಹೊಸತೇನಲ್ಲ. ಆದರೂ ಗೊತ್ತಿರದ ಜಾಗಕ್ಕೆ ಒಬ್ಬರೇ ಹೋಗೋದು ಒಳ್ಳೆಯದಲ್ಲ ಅನ್ಸತ್ತೆ. ಶ್ರೀಪತಿ ತನ್ನ ಮನದಿಂಗಿತವನ್ನು ಹೇಳಿದನು. ನಾನು ಕೂಡ ಅದನ್ನೇ ಹೇಳಿದ್ದೆ. ಕೃಷ್ಣ ಕೂಡ ಅವನ ಮಾತಿಗೆ ಜೊತೆಯಾದನು. ಆದರೆ ಕ್ಷಮ ಯಾರ ಮಾತನ್ನು ಕೇಳಲು ತಯಾರಿರಲಿಲ್ಲ. ಶ್ರೀಪತಿ, ನೀವೇ ಹೇಳಿದ್ರಲ್ಲ, ನನಗೆ ಮುಂಬೈ ಹೊಸತೇನಲ್ಲ. ನಮ್ಮ ಬಿಸಿನೆಸ್ನ ವಿಷಯವಾಗಿ ಎಷ್ಟೋ ಬಾರಿ ಹೋಗಿ ಬಂದಿದ್ದೇನೆ. ನಾವಿಬ್ಬರೂ ಕೂಡ ಕಂಪನಿಯಲ್ಲಿ ಇಲ್ಲ ಅಂದರೆ ಕಷ್ಟವಾಗ್ತದೆ. ನಾನು ಒಬ್ಬಳೇ ಹೋಗಿ ಬರ್ತೇನೆ ಎಂದಳು. ಅವಳ ನಿರ್ಧಾರವನ್ನು ಬದಲಿಸಲು ಯಾರಿಗೂ ಸಾಧ್ಯವಾಗಲಿಲ್ಲ. ಮರುದಿನ ತಮ್ಮದೇ ಹೆಲಿಕಾಪ್ಟರ್ನಲ್ಲಿ ಮುಂಬೈ ತಲುಪಿದ್ದ ಕ್ಷಮ ಹೆಲಿಪ್ಯಾಡ್ನಲ್ಲಿ ಇಳಿಯುತ್ತಿದ್ದಂತೆ ತನಗೆ ಕರೆ ಬಂದಿದ್ದ ಅದೇ ಅಪರಿಚಿತ ಸಂಖ್ಯೆಗೆ ಕರೆ ಮಾಡಿ ತಾನು ಮುಂಬೈಗೆ ಆಗಮಿಸಿರುವುದಾಗಿ ತಿಳಿಸಿದಳು. ಅತ್ತ ಕಡೆಯಿಂದ ಕರೆ ಸ್ವೀಕರಿಸಿ ಹಿಂದಿಯಲ್ಲಿ ಮಾತನಾಡಿದಾತ, ಹಲೋ ಮೇಡಮ್, ನಿನ್ನೆ ನಿಮಗೆ ಮೆಸೇಜ್ ಮಾಡಿದ್ದು ನಾನು, ನಿಮ್ಮ ತಮ್ಮ ಅಲ್ಲ. ಆದರೆ ಮಾತುಗಳೆಲ್ಲ ಅವನದ್ದೇ. ಅವನು ಹೇಳಿದ್ದನ್ನು ನಾನು ಟೈಪ್ ಮಾಡಿದೆ ಅಷ್ಟೇ. ನಾನು ನಿನ್ನೆ ಕಳುಹಿಸಿದ್ದ ಅಡ್ರೆಸ್ ನಮ್ಮ ಮನೆಯದ್ದು. ಬಟ್ ನೀವು ಮನೆಗೆ ಹೋಗೋ ಅವಶ್ಯಕತೆ ಇಲ್ಲ. ಈಗ ಬೇರೊಂದು ಅಡ್ರೆಸ್ ಕಳಿಸ್ತೇನೆ, ದಯವಿಟ್ಟು ಬೇಗ ಬನ್ನಿ ಎಂದು ಅವಳ ಸಂಖ್ಯೆಗೆ ಮತ್ತೊಂದು ವಿಳಾಸ ಕಳುಹಿಸಿದ್ದನು. ಕೇರ್ ಸೆಂಟರ್ ಆಫ್ HIV, ಮುಂಬೈ. ವಿಳಾಸ ಓದುತ್ತಿದ್ದಂತೆಯೇ ಕ್ಷಮ ಒಮ್ಮೆಲೆ ದಂಗಾದಳು. ಯಾರೋ ಅಪರಿಚಿತನೊಬ್ಬನ ಮಾತುಗಳನ್ನು ಕೇಳಿ ನಾನು ಇಲ್ಲಿಗೆ ಬಂದು ತಪ್ಪು ಮಾಡಿಬಿಟ್ಟೆನಾ? ಆದರೆ ಫೋನಿನಲ್ಲಿ ನಿನ್ನೆ ನನ್ನ ಜೊತೆ ಮಾತನಾಡಿದ್ದು ದೀಪುವೆ ಅನ್ನೋದು 100% ನಿಜ. ನನ್ನ ತಮ್ಮ HIV ಸೆಂಟರ್ನಲ್ಲಿ ಎಂತಕ್ಕಿರ್ತಾನೆ? ತನ್ನನ್ನೇ ಪ್ರಶ್ನಿಸಿಕೊಳ್ಳುತ್ತಾ ಧೈರ್ಯ ಮಾಡಿ ಆಟೋ ಹಿಡಿದು ಆತ ಕಳುಹಿಸಿದ ವಿಳಾಸದತ್ತ ತೆರಳಿದಳು. ಬಹುಮಹಡಿಯ ಕಟ್ಟಡದ ಬಳಿ ಆಟೋ ನಿಲ್ಲಿಸಿದ ಚಾಲಕನಿಗೆ ಕೊಡಬೇಕಾದ ಹಣವನ್ನು ಕೊಟ್ಟು ತನಗೆ ಕರೆ ಮಾಡಿದ್ದ ತನಿಗೆ ಮತ್ತೊಮ್ಮೆ ಕರೆ ಮಾಡಿ ತಾನು ಅವನು ಹೇಳಿದ ವಿಳಾಸದ ಬಳಿ ನಿಂತಿರುವುದಾಗಿ ತಿಳಿಸಿದಳು. ಕ್ಷಣಗಳ ಬಳಿಕ ಹೊರಬಂದ ಆತ ಕ್ಷಮಾಳನ್ನು ಪರಿಚಯ ಮಾಡಿಕೊಂಡು ತನ್ನನ್ನು ದೀಪಕ್ನ ಸ್ನೇಹಿತನೆಂದು ಪರಿಚಯಿಸಿಕೊಂಡವನು ಅವಳನ್ನು ಒಂದು ಸ್ಪೆಷಲ್ ವಾರ್ಡಿನತ್ತ ಕರೆದುಕೊಂಡು ನಡೆದನು. ಎಕ್ಸ್ಕ್ಯೂಸ್ ಮೀ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ಕಾಲ್ ಮಾಡಿ ಬರಲಿಕ್ಕೆ ಹೇಳಿದ್ಯಾಕೆ? ಅವಳು ಮಾತನಾಡುತ್ತಿದ್ದರೆ ಅವನು ಏನೊಂದು ಪ್ರತಿಕ್ರಿಯಿಸದೆ ಮುಂದೆ ಮುಂದೆ ನಡೆಯುತ್ತಿದ್ದನು. ಮನದಲ್ಲಿ ಮೂಡಿದ್ದ ಪ್ರಶ್ನೆಗಳನ್ನು ಆತನೆದುರು ಇಡುತ್ತಿದ್ದರೂ ಅವನು ಯಾವ ಪ್ರತಿಕ್ರಿಯೆಯನ್ನು ಕೊಡದಿದ್ದಾಗ ಮೌನವಾಗಿ ಅವನನ್ನು ಹಿಂಬಾಲಿಸಿದಳು. ಅವಳ ಎದೆ ಯಾವುದೋ ನಿರ್ಘಾತಕ್ಕೊಳಗಾಗಲು ತಯಾರಿ ನಡೆಸುತ್ತಿರುವಂತೆ ವೇಗವಾಗಿ ಬಡಿದುಕೊಳ್ಳಲಾರಂಭಿಸಿತು. ಮೇಡಮ್, ನೀವು ಒಳಗೆ ಹೋಗಿ, ನಾನು ಸ್ವಲ್ಪ ಹೊತ್ತಿನ ನಂತರ ಬರ್ತೀನಿ.
ಅವನು ಸ್ಪೆಷಲ್ ವಾರ್ಡಿನ ಎದುರು ಅವಳನ್ನು ನಿಲ್ಲಿಸಿ ಪುನಃ ತಾನು ಬಂದಿದ್ದ ದಾರಿಯಲ್ಲಿಯೇ ಹಿಂದಿರುಗಿ ನಡೆದನು. ಅವನು ಹೋದ ದಾರಿಯನ್ನೇ ಪ್ರಶ್ನಾರ್ಥಕವಾಗಿ ನೋಡುತ್ತಾ ನಿಂತ ಕ್ಷಮ ಅವನು ಕಣ್ಣಿನಿಂದ ಮರೆಯಾಗುತ್ತಿದ್ದಂತೆ ನಿಧಾನದಲ್ಲಿ ಕೋಣೆಯ ಒಳಗೆ ಹೆಜ್ಜೆ ಇಟ್ಟಳು. ಬೆಂಗಳೂರಿನಿಂದ ಹೊರಟಾಗಿನಿಂದಲೂ ತನ್ನ ತಮ್ಮನಿಗೆ ಯಾವ ಕೆಡುಕು ಸಂಭವಿಸದಿರಲಿ ಎಂದು ಮನಸ್ಸಿನಲ್ಲಿಯೇ ದೇವರನ್ನು ಸ್ಮರಿಸುತ್ತಿದ್ದ ಕ್ಷಮಾಳ ಪ್ರಾರ್ಥನೆಗೆ ಭಗವಂತ ಅಸ್ತು ಎಂದಿರಲಿಲ್ಲವೇನೋ. ಕ್ಷಣ ಕ್ಷಣಕ್ಕೂ ಯಾವ ಆತಂಕ ಅವಳನ್ನು ಕೊಲ್ಲುತ್ತಿತ್ತೋ ಇಂದು ಅದೇ ನಿಜವಾಗಿತ್ತು. ಕಣ್ಣ ಮುಂದೆ ಕಾಣುತ್ತಿದ್ದ ದೃಶ್ಯದಿಂದ ಆಘಾತಕ್ಕೊಳಗಾಗಿ ದಿಗ್ಭ್ರಾಂತಗೊಂಡಿದ್ದ ಕ್ಷಮ ಶಿಲಾ ಪ್ರತಿಮೆಯಂತೆ ಕಣ್ಣೆವೆ ಇಕ್ಕದೆ ತನ್ನ ನೇರಕ್ಕೆ ದೃಷ್ಟಿ ಹಾಯಿಸಿದ್ದಳು. ಮೈಕೈ ತುಂಬಿಕೊಂಡು ದಷ್ಟಪುಷ್ಟವಾಗಿದ್ದ ದೀಪಕ್ನ ಕಣ್ಣಿನ ಹೊಳ್ಳೆಗಳು ಒಳಹೋಗಿ ರಕ್ತವೇ ಇಲ್ಲದ ಚರ್ಮಗಳು ಸುಕ್ಕುಗಟ್ಟಿ ನೇಲುತ್ತಿದ್ದವು. ನಂಬಿದವರಿಗೆಲ್ಲ ಮೋಸವೆಸಗಿ ಹಣ ತೆಗೆದುಕೊಂಡು ಊರು ತೊರೆದ ತಮ್ಮ ಎಲ್ಲಿಯೂ ಒಂದು ಕಡೆ ಸುಖದ ಜೀವನ ನಡೆಸುತ್ತಿದ್ದಾನೆ ಎಂದು ತಿಳಿದಿದ್ದ ಕ್ಷಮ ಕೃಷಕಾಯನಾಗಿದ್ದ ದೀಪಕ್ನ ಪರಿಸ್ಥಿತಿಯನ್ನು ಕಂಡು ಕಂಗಾಲಾದಳು. ದೀಪು, ಅವಳು ದುಃಖಿಸುತ್ತಾ ತಮ್ಮನ ಬಳಿ ಬಂದಳು. ಕ್ಷಮ ಬಾಂಬೆಗೆ ಬಂದಿಳಿಯುತ್ತಿದ್ದಂತೆಯೇ ವಿಷಯ ತಿಳಿದುಕೊಂಡ ದೀಪು ಅವಳನ್ನು ನೋಡುವ ಸಲುವಾಗಿಯೇ ಹಂಬಲಿಸುತ್ತಿದ್ದನು. ಬಹಳ ವರುಷಗಳ ನಂತರ ಅಕ್ಕನನ್ನು ಕಂಡವನ ಕಣ್ಣುಗಳಿಂದ ಕಂಬನಿ ಧಾರಾಕಾರವಾಗಿ ಹರಿಯಲಾರಂಭಿಸಿತು. ದೀಪಕ್ನ ಕಣ್ಣುಗಳಲ್ಲಿ ನೀರು. ಆಶ್ಚರ್ಯಚಕಿತಳಾದ ಕ್ಷಮ, ದೀಪು, ಏನಪ್ಪ ಇದು ನಿನ್ನ ಅವಸ್ಥೆ? ನೀನೆಂತಕ್ಕೋ ಹೀಗೆ ಮಲಗಿದ್ದೀಯಾ? ಎಂತಾಯಿತು ನಿನಗೆ? ಇಂದು ಪ್ರೀತಿಯಿಂದ ಅವನ ತಲೆನೇವರಿಸಲು ಮುಂದಾದಳು. ದೀಪು ಮಲಗಿದ್ದಲ್ಲಿಯೇ ಕೊಸರಾಡುತ್ತಾ, ಬೇಡ ಅಕ್ಕ, ನನ್ನನ್ನು ಮುಟ್ಬೇಡ. ನಾನು ಈಗ ಯಾರಿಗೂ ಬೇಡವಾದ ಜೀವಂತ ಶವ ಎಂದು ಅಚೇತನನಾಗಿ ಹೇಳಿದನು. ಅವನ ಮಾತುಗಳು ಅವಳಿಗೆ ಅರ್ಥವಾಗದೆ ಹುಬ್ಬುಗಳನ್ನು ಸಂಕುಚಿಸಿ ಅವನತ್ತ ಪ್ರಶ್ನಾರ್ಥಕ ನೋಟ ಬೀರಿದಳು. ದೀಪು, ಎಂತಾಯಿತು? ಇಷ್ಟು ದಿನ ಎಲ್ಲಿದ್ದೆ? ಬಡ್ಡಿಗೆ ಕೊಟ್ಟ ಹಣವನ್ನು ಹೇಗಾದರೂ ಮಾಡಿ ಪಡೆದುಕೊಳ್ತೇನೆ ಅಂತ ಮಂಗಳೂರಿನಲ್ಲಿಯೇ ಸ್ನೇಹಿತರ ಮನೆಯಲ್ಲಿಯೇ ಇರ್ತೇನೆ ಅಂದವನು ದಿನ ಕಳೆದಂತೆ ಫೋನ್ ಕಾಲಿಗೂ ಸಿಗಲಿಲ್ಲ. ನೀನು ಊರು ಬಿಟ್ಟು ಇಂತಕ್ಕೆ ಬಂದೆ? ನಿನಗಾಗಿ ನಾನು ಅಮ್ಮ ಎಷ್ಟು ಪರಿತಪಿಸ್ತಾ ಇದ್ದೆವು ಅನ್ನೋದಾದ್ರೂ ನಿನಗೆ ಗೊತ್ತುಂಟಾ? ನೀನು ಎಂದಾದರೂ ಒಮ್ಮೆ ಬಂದೇ ಬರ್ತೀಯ ಅಂತ ಅಮ್ಮ ಜೀವವನ್ನು ಬಿಗಿಯಾಗಿ ಹಿಡಿದು ಕಾಯ್ತಾ ಇದ್ರು. ಅಂದೊಮ್ಮೆ ನಂಜುಂಡಯ್ಯನವರ ಮಕ್ಕಳಿಂದ ವಿಷಯ ತಿಳಿದಾಗ ನಮಗೆ ಎಷ್ಟೊಂದು ಆತಂಕವಾಯಿತು ಗೊತ್ತುಂಟಾ? ಹೇಗೋ ಏನೋ ಎಲ್ಲೋ ಒಂದು ಕಡೆ ಆರಾಮದಲ್ಲಿ ಜೀವನ ಸಾಗಿಸ್ತಾ ಇದ್ದೀಯಾ ಅಂದುಕೊಂಡಿದ್ದೆ. ಆದರೆ ಮುಂದೆ ಮಾತನಾಡಲಾಗದೆ ಅವಳ ಗಂಟಲು ಬಿಗಿಯಿತು. ಅಕ್ಕ, ನಿಮಗೆಲ್ಲ ಮೋಸ ಮಾಡಿ ಓಡಿ ಬಂದವನು ನಾನು. ಆರಾಮದಲ್ಲಿ ಜೀವನ ಸಾಗಿಸ್ಲಿಕ್ಕೆ ಹೇಗೆ ಸಾಧ್ಯ ಹೇಳು? ಅವತ್ತು ನಾನು ನಿಮ್ಮ ಬಳಿ ಹೇಳಿದ್ದೆಲ್ಲ ಸುಳ್ಳು. ಮನೆ ಮಾರಿ ಬಂದ ಹಣವನ್ನು ನಾನು ಯಾವ ಸ್ನೇಹಿತರಿಗೂ ಬಡ್ಡಿಗಾಗಿ ಕೊಟ್ಟಿರಲಿಲ್ಲ. ಎಲ್ಲ ಹಣವನ್ನು ನಾನೇ ನನ್ನ ಸ್ವಂತಕ್ಕಾಗಿ ಉಪಯೋಗಿಸಿಕೊಂಡು ಮಜಾ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ಅದೇ ರೀತಿ ಕೆಲವು ದಿನ ನನ್ನ ಸ್ನೇಹಿತರ ಮನೆಯಲ್ಲಿಯೇ ಇದ್ದು ನಂತರ ಮುಂಬೈಗೆ ಬಂದಿಳಿದೆ. ಕೈಯಲ್ಲಿ ಹಣ ಇದ್ದಷ್ಟು ದಿನ ಚೆನ್ನಾಗಿ ಮಜಾ ಮಾಡಿದೆ. ಜೊತೆಗೆ ನನ್ನ ಸ್ನೇಹಿತರಂದುಕೊಂಡಿದ್ದವರಿಗೂ ತಿನ್ನಿಸಿದೆ. ಕ್ರಮೇಣ ಬೀಡಿ, ಸಿಗರೇಟು, ಡ್ರಿಂಕ್ಸು ಎಲ್ಲದರ ಅಭ್ಯಾಸವನ್ನು ಮೈಗೂಡಿಸಿಕೊಂಡೆ. ಇದೆಲ್ಲವನ್ನೂ ಮೀರಿ ದೀಪಕ್ ಮುಂದೇನು ಮಾತನಾಡಲಿಲ್ಲ. ಬದಲಿಗೆ ನಾಚಿಕೆಯಿಂದ ತಲೆಯನ್ನು ಬೇರತ್ತ ತಿರುಗಿಸಿದನು. ಯಾಕೋ, ಎಂತಾಯಿತು? ಕ್ಷಮಾಳ ಧ್ವನಿ ಆತಂಕದಿಂದ ಕೂಡಿತ್ತು. ಅಕ್ಕ, ವಯಸ್ಸಿನ ಮದ ನನ್ನಿಂದ ಏನೆಲ್ಲವನ್ನು ಮಾಡಿಸಿಬಿಟ್ಟಿತ್ತು. ಚಿಕ್ಕಂದಿನಲ್ಲಿ ಅಪ್ಪನ ಕಷ್ಟಕ್ಕೆ ಆಗಲಿಲ್ಲ, ಅಮ್ಮನ ನೆರವಿಗೆ ಬರಲಿಲ್ಲ, ಅಕ್ಕ ತಂಗಿಯರ ಜೊತೆ ಒಗ್ಗೂಡಲಿಲ್ಲ. ಪ್ರೀತಿ ಪ್ರೇಮದ ಅರ್ಥವೇ ತಿಳಿಯದೆ ನಿಮ್ಮೆಲ್ಲರಿಗೂ ಮೋಸ ಮಾಡಿ ಬಾಂಬೆಗೆ ಬಂದವನು ಕೊನೆಗೆ ಹೆಣ್ಣಿನ ಸಂಗವನ್ನು ಬಿಡಲಿಲ್ಲ. ಮೊದಮೊದಲು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲುತ್ತಿದ್ದವನಿಗೆ ಅಂದೊಮ್ಮೆ ತಲೆ ಸುತ್ತು ಬಂದಾಗಲೇ ತಿಳಿದದ್ದು
ನನ್ನ ಆ ದಿನದ ದರಿದ್ರ ಕೆಲಸದ ಫಲವೇ ವಿಷದ ಬೀಜವಾಗಿ ನನ್ನ ದೇಹದಲ್ಲಿ ಬೇರೂರಿದೆ. ಅದು ಹಂತ ಹಂತವಾಗಿ ನನ್ನನ್ನು ತಿನ್ನುತ್ತಿದೆ ಅಂತ. ವಿಷಯ ತಿಳಿಯುತ್ತಿದ್ದಂತೆ ನನ್ನೊಡನೆ ಉಂಡು ತಿಂದು ತೇಗಿದ ಎಲ್ಲ ಸ್ನೇಹಿತರು ನನ್ನನ್ನು ಕೈಬಿಟ್ಟರು. ಇತ್ತ ಕೈಯಲ್ಲಿ ಹಣವು ಖಾಲಿಯಾಯಿತು, ಮತ್ತೊಂದು ಕಡೆ ಕೈಯಲ್ಲಿ ಕೆಲಸವೂ ಇಲ್ಲದೆ ನನ್ನ ಪರಿಸ್ಥಿತಿ ನಾಯಿಗಿಂತ ಕಡೆಯಾಗಿ ಹೋಯಿತು. ಬೀದಿಯಲ್ಲಿ ಬಿದ್ದು ತುತ್ತು ಅನ್ನಕ್ಕಾಗಿ ಹಾಹಾಕಾರ ಪಡುತ್ತಿದ್ದ ನನ್ನನ್ನು ಕಂಡ ಯಾರೋ ಒಬ್ಬ ಪುಣ್ಯಾತ್ಮ ನನ್ನ ಕತೆ ಕೇಳಿ ಇಲ್ಲಿಗೆ ತಂದು ಸೇರಿಸಿದ. ಈ ನರಕವನ್ನು ಇನ್ನೂ ಎಷ್ಟು ದಿನ ಅನುಭವಿಸಬೇಕೋ ತಿಳಿಯದು. ಆದಷ್ಟು ಬೇಗ ನನ್ನನ್ನು ಕರೆದುಕೊಂಡು ಈ ಪಾಪಿಗೆ ಮುಕ್ತಿ ಕೊಡು ತಂದೆ ಅಂತ ಪ್ರತಿದಿನ ದೇವರಲ್ಲಿ ಪ್ರಾರ್ಥಿಸ್ತೇನೆ ಎಂದು ಕಣ್ಣೀರು ಹಾಕಿದನು. ದೀಪಕ್ನ ಕಥೆಯನ್ನು ಕೇಳಿ ಕ್ಷಮಾಳಿಗೆ ಜೀವವೇ ನಡುಗಿತು. ಆದರೆ ಅದನ್ನು ಅವನೆದುರು ತೋರ್ಪಡಿಸದೆ, ದೀಪು, ನೀನು ಏನು ಯೋಚನೆ ಮಾಡಬೇಡ, ನಿನಗೆ ಎಂಥ ಸಹ ಆಗುವುದಿಲ್ಲ, ಧೈರ್ಯವಾಗಿರು, ನಿನ್ನ ಜೊತೆ ನಾನಿದ್ದೇನೆ ಎಂದು ಧೈರ್ಯದ ಮಾತುಗಳನ್ನಾಡುತ್ತಾ ಪುನಃ ಅವನ ತಲೆನೇವರಿಸಲು ಮುಂದಾದಾಗ ಅವನು ಮತ್ತೊಮ್ಮೆ ಅವಳನ್ನು ತಡೆದಿದ್ದನು. ಅವನ ನಡವಳಿಕೆಯ ಹಿಂದಿರುವ ಕಾರಣವನ್ನು ಗ್ರಹಿಸಿದ ಕ್ಷಮ, ದೀಪು, ಎಂತಕ್ಕೋ ಇಷ್ಟೊಂದು ಭಯಪಡ್ತಾ ಇದ್ದೀಯಾ? ನಿನ್ನನ್ನು ಮುಟ್ಟಿದ ಮಾತ್ರಕ್ಕೆ ನನಗೆ ಏನೂ ಆಗೋದಿಲ್ಲ. ಎಷ್ಟೋ ದಿನದಿಂದ ಇದೇ ಆಸ್ಪತ್ರೆಯಲ್ಲಿಯೇ ಇದ್ದೇನೆ ಅಂತೀಯ, ಆದರೂ ಎಂತಕ್ಕೆ ಈ ರೀತಿ ಆಡ್ತಾ ಇದ್ದೀಯಾ ಎಂದು ಪ್ರೀತಿಯಿಂದ ಅವನ ತಲೆನೇವರಿಸಿದಳು. ಅವಳ ವಾತ್ಸಲ್ಯ ತುಂಬಿದ ಸ್ಪರ್ಶ ಅವನ ಕರುಳನ್ನು ಹಿಂಡುವಂತೆ ಮಾಡಿತು. ಅಕ್ಕ, ನನ್ನನ್ನು ಮುಟ್ಟಿದರೆ ನನ್ನ ಅಂಟು ರೋಗ ನಿನಗೆ ಹರಡುವುದಿಲ್ಲ ಅಂತ ನನಗೂ ಗೊತ್ತುಂಟು. ನನ್ನಂತಹ ಪಾಪಿಯ ನೆರಳು ನಿನಗೆ ಬೀಳದೇ ಇರಲಿ ಅಂತಷ್ಟೇ ನಾನು ಹಾಗೆ ಹೇಳಿದ್ದು ಎಂದು ತನ್ನ ಮಾತಿಗೆ ಸಮಜಾಯಿಷಿಕೊಟ್ಟನು. ಅವನ ಮಾತಿನಿಂದ ಕ್ಷಮಾಳ ಮುಖ ವಿವರಣವಾಯಿತು. ಅವಳು ಮುಂದೆ ಏನನ್ನೋ ಹೇಳುವ ಮುನ್ನವೇ, ಅಕ್ಕ, ಅಮ್ಮ, ಅಮೃತ ಎಲ್ಲರೂ ಹೇಗಿದ್ದಾರೆ? ಈ ಹಿಂದೆ ಕಾಲ್ ಮಾಡಿದಾಗ ಅಮೃತ ಫೋನಿನಲ್ಲಿ ಮಾತನಾಡಲಿಕ್ಕೂ ಸಿಗ್ತಾ ಇಲ್ಲ, ಅವಳ ಮನೆಯ ವಿಳಾಸ ಕೂಡ ಗೊತ್ತಿಲ್ಲ ಅಂದಿದ್ಯಲ್ಲ. ಈಗ ಅವಳನ್ನು ಭೇಟಿ ಮಾಡಿದ್ಯಾ? ಮಾಡಿರಲೇಬೇಕು. ನಾನು ನಿನ್ನ ಜೊತೆ ಫೋನಿನಲ್ಲಿ ಮಾತನಾಡಿ ಬಹಳ ವರುಷಗಳೇ ಕಳೆದಿವೆಯಲ್ಲ. ಈಗ ಅವಳ ಮಗ ನಿನ್ನ ಎದೆ ಎತ್ತರಕ್ಕೆ ಬೆಳೆದಿರಬಹುದು ಅಲ್ವಾ? ಅಂದಹಾಗೆ ನಮ್ಮ ಮನೆಗೆ ಬರ್ತಾ ಇದ್ರಲ್ಲ ಕೃಷ್ಣ, ಅವರೊಟ್ಟಿಗೆ ನಿನ್ನ ಮದುವೆ ಫಿಕ್ಸ್ ಆಗಿದೆ ಅಂತ ಅಮ್ಮ ಹೇಳಿದ್ರಲ್ಲ. ಏಕತಾನತೆಯಲ್ಲಿ ಮಾತನಾಡುತ್ತಿದ್ದ ದೀಪಕ್ನ ಕಣ್ಣುಗಳು ಕ್ಷಮಾಳ ಕುತ್ತಿಗೆಯತ್ತ ಹೊರಳಿತು. ಕ್ಷಮಾಳ ಕೊರಳಿನಲ್ಲಿ ಶೋಭಾಯಮಾನವಾಗಿ ಹೊಳೆಯುತ್ತಿದ್ದ ಮಂಗಳಸೂತ್ರವನ್ನು ಕಂಡವನ ಕಣ್ಣುಗಳು ಸಂತೋಷದಿಂದ ಅರಳಿದವು. ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಹೈಪ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.